ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, ಹೇಗಾಗಿದೆ ಅಂತಂದರೆ ಮಾಧ್ಯಮಗಳು ಕೂಡ ಈ ರಾಜಕಾರಣಿಗಳು ಅವರು ಹೇಳೋದೇ ವೇದವಾಕ್ಯ ಅಂತ ಆಗಿಬಿಟ್ಟಿದೆ. ಜನಸಾಮಾನ್ಯರೇನು ತೀರ್ಮಾನ ಮಾಡಬೇಕು ಅನ್ನೋದು ಆಗ್ತಾನೇ ಇಲ್ಲ. ಒಂದು ಈಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ಇದನ್ನು ಮುಗಿಸಾಕ್ತವೆ, ಆದರೆ ನೀವು ಬಿಡಬಾರ್ದು, ನಾವು ಬಿಡಬಾರ್ದು, ನಂಬರ್ 1. ಆಮೇಲೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಕೊಲೆ ಆಯಿತು, ನೇಹಾ ಅನ್ನುವ ಹೆಣ್ಣುಮಗಳದು. ಆಗ ರಾಜಕೀಯ ಪಕ್ಷಗಳೆಲ್ಲ ಲಾಭಕ್ಕಾಗಿ ಬಂತು. ಅಂಜಲಿ ಕೊಲೆ ಆಗುವಾಗ ಯಾರೂ ಬರಲಿಲ್ಲ, ಜೋರಾಗಿ ನಿಂತ್ಕೊಂಡಿದ್ದು ನಾವು. ಅದಾಂದರೆ ಈಗ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 50 ಕೋಟಿ ಖಂಡಿತವಾಗ್ಲೂ ಸರ್ಕಾರಗಳು ಇದನ್ನು ಚಮಕ್ ಮಾಡಿಕೊಳ್ತವೆ. ಯಾಕೆಂದರೆ ಅವನೊಂದು ಸಿಗುತ್ತೆ, ಇವನೊಂದು ಸಿಗುತ್ತೆ. ನಿಂದು ಇದು ಬಿಟ್ಟರೆ ನಾನು ನಿಂದು ಇದು ಬಿಡ್ತೀನಿ ಅಂತೇಳಿ. ಬಟ್ ನಾವಂತೂ ಈ ವಿಚಾರದಲ್ಲಿ ಪಕ್ಕ ಯಾರು 50 ಕೋಟಿಯ ವ್ಯವಹಾರ ಮಾಡಿದ್ದಾನೆ ಆತನ ತಲೆದಂಡ ಆಗಲೇಬೇಕು. ಇದೇ ಕಾಂಗ್ರೆಸ್ ಸರ್ಕಾರ BJPಯದ್ದು 40% ಸರ್ಕಾರ ಅಂತ ಹೇಳ್ತಾ ಅಧಿಕಾರಕ್ಕೆ ಬಂತು. ಇದೀಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಗೇಂದ್ರ ಕಾರಣಕ್ಕಾಗಿ ಹೊಸ ಕಳಂಕ ಮೆತ್ತಿಕೊಂಡಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಮಂತ್ರಿಯೊಬ್ಬರ ತಲೆದಂಡಕ್ಕೂ ಕಾರಣವಾಗ್ತಾ ಇದೆ. ತಲೆದಂಡ ಆಗಬೇಕು, ಅದನ್ನು ಒಪ್ಪನಾಗಿ ಹೇಳ್ತಾ ಇದ್ದೀವಿ, ತಲೆದಂಡ ಆಗಬೇಕು. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ರಾಜ್ಯ BJPಯಿಂದ ಬೇಡಿಕೆಗಳ ಪಟ್ಟಿ ಬಿಡುಗಡೆಯಾಗಿದೆ. ತಕ್ಷಣ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಲೇಬೇಕು ಅಂತ ಹೇಳ್ತಾರೆ. ಇದು ನಿಜ. ಈ ಒತ್ತಾಯದಲ್ಲಿ ಅರ್ಥ ಇದೆ. 50 ಕೋಟಿಯನ್ನು ಕಾನೂನು ಬಾಹಿರವಾಗಿ ತಗೊಂಡು ಹೋಗೋದಕ್ಕೆ ನಾಗೇಂದ್ರ ಯಾರು? ಸಚಿವರಾದರೂ ಕೂಡ ರೈಟ್ಸ್ ಇಲ್ಲ, ಮುಖ್ಯಮಂತ್ರಿ ಆದರೂ ರೈಟ್ಸ್ ಇಲ್ಲ. ಆ ದುಡ್ಡಿಗೆ ರೈಟ್ಸ್ ಇರೋದು ಜನರಿಗೆ ಮಾತ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ತಲೆದಂಡಾಗೋ ಸಾಧ್ಯತೆ ದಟ್ಟವಾಗಿದೆ. ಮಂತ್ರಿ ರಾಜೀನಾಮೆ ಪಡೆಯಬೇಕು ಎಂದು ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಅಂದು ಈಶ್ವರಪ್ಪ ವಿರುದ್ಧ ಹೋರಾಡಿದ ಕಾಂಗ್ರೆಸ್ ಇಂದು ನಾಗೇಂದ್ರ ಪರ ನಿಂತ್ರೆ ಯಾವ ನೈತಿಕತೆ ಇರುತ್ತೆ? ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೊದಲ ವಿಕೆಟ್ ಪತನವಾಗೋದು ಪಕ್ಕಾ ಆಗಿದೆ. ಸರ್ಕಾರಕ್ಕೆ ತಲೆನೋವಾಗೋ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಪಾರದರ್ಶನ ತನಿಖೆಗೆ ಕೋರಿ ಯೂನಿಯನ್ ಬ್ಯಾಂಕ್ ಸಿಬಿಐಗೆ ಪತ್ರ ಬರೆದಿದೆ. ಸಮಸ್ಯೆ ಕಂಡುಬಂದ ತಕ್ಷಣ ಬ್ಯಾಂಕ್ ಗಮನ ಹರಿಸಿದೆ. ಅಲ್ಲದೆ 3 ಸಿಬ್ಬಂದಿಗಳನ್ನ ಅಮಾನತು ಮಾಡಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಏನ್ ಸರ್, ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಸಿಬಿಐಗೆ ಕೊಡ್ತೀರಾ ಅಂತ ಗೃಹ ಮಂತ್ರಿ ಪರಮೇಶ್ವರ್ಗೆ ಪ್ರಶ್ನಿಸಿದಾಗ, ಒಂದು ವೇಳೆ 3 ಕೋಟಿ ಮೇಲೆ ಸ್ಕ್ಯಾಮ್ ಆಗಿದ್ರೆ ಸಿಬಿಐನವರೇ ತನಿಖೆ ಮಾಡ್ತಾರೆ ಎಂದ್ರು. ಅದು ಒಂದು ವೇಳೆ ಸಿಬಿಐನವರು ಪ್ರೊಸೀಜರಲ್ಲಿ 3 ಕೋಟಿ ಮೇಲೆ ಇದ್ದರೆ ಸಿಬಿಐ ಇಂಟರ್ಫಿಯರ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಆನಂತರ ನೋಡೋಣ. ಅಲ್ಲ, ನಾವಾಗ ನಾವು ಮಾಡೋಕ್ಕೆ ಹೋಗೋದಿಲ್ಲ. CIDನವರು ಮಾಡ್ತಾರೆ, ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಎರಡೆರಡು ತನಿಖೆ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗುತ್ತೆ. ಅಂಥ ಸಂದರ್ಭ ಬಂದರೆ CIDಯಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ವಾಲ್ಮೀಕಿ ನಿಗಮದಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಆಗಿದೆ. ಅದು ಮಂತ್ರಿ ತಲೆದಂಡದವರೆಗೂ ಹೋಗ್ತಿದೆ. ಅದು ಏನಾಗಿತ್ತು ಅಂತ ನಿಮಗೆ ನಾನು ಕತೆ ಹೇಳಿದ್ದೆ. ಇಲ್ಲಿ ಏನಾಗಿದೆ, 50 ಕೋಟಿ ನಾಗೇಂದ್ರ ವೈಯಕ್ತಿಕವಾಗಿ ತೆಗೆದುಕೊಂಡಂಗೆ ಕಾಣ್ತಾ ಇಲ್ಲ. ಇದು ಎಲ್ಲ ಕಡೆ ರೈಡ್ ಆಗ್ತಿತ್ತು ಗೊತ್ತಾ? ಎಲೆಕ್ಷನ್ ಟೈಮಲ್ಲಿ ರೈಡ್ ದುಡ್ಡಲ್ಲಿ ತಗೊಂಡೋದ್ರೆ ಬ್ಯಾಂಕ್ ಟು ಬ್ಯಾಂಕ್ ಹೋದರೆ ಗೊತ್ತಾಗಲ್ಲ. 14 ಸಹಕಾರ ಬ್ಯಾಂಕ್ಗಳಿಗೆ ಹೋಗಿದೆ. ಹಾಗಾಗಿ ನಾಗೇಂದ್ರ ಅವರಿಂದ ಈ ದುಡ್ಡು ಹೋಗೋ ವಿಚಾರ ನನ್ನ ಪ್ರಕಾರ ಇದು ರಾಜ್ಯ ಸರ್ಕಾರದ ಪ್ರಮುಖರಿಗೆ ಗೊತ್ತಿದೆ. ಯಾಕೆಂದರೆ ಚುನಾವಣೆ ಕೊಡ್ತಿರೋದು, ಯಾಕೆಂದರೆ ನಾಗೇಂದ್ರನಿಗೆ ಕೊಡ್ತಾ ಇರೋಂತಲ್ಲ. ಆಮೇಲೆ ಇನ್ನೊಂದೇನಿತ್ತಪ್ಪ ಅಂದರೆ ನಾಗೇಂದ್ರ ತಮ್ಮನಿಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಅಂತಿತ್ತು. ಎಲ್ಲಿ ಬಳ್ಳಾರಿಯಲ್ಲಿ. ಅದಕ್ಕೂ ರೆಡಿ ಮಾಡಿಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ತೆಲಂಗಾಣಕ್ಕೆ ದುಡ್ಡು ಹೋಗುತ್ತೆ ಅಂತ ಇದ್ದಾರೆ. ನೋಡಿ, ನೆನ್ಬಿಟ್ಕೊಳ್ಳಿ, ತೆಲಂಗಾಣಕ್ಕೆ ಯಾಕೆ ಕೊಡಬೇಕು ನಾಗೇಂದ್ರ? ಆಗ ಸರ್ಕಾರ ಅಥವಾ AIC ಹೇಳುತ್ತೆ. ಸ್ವಂತಕ್ಕಾದರೆ ಇಲ್ಲ, ಒಂದು ವೇಳೆ ಇವರು ಸ್ವಂತಕ್ಕೆ ಮಾಡಿದರೆ ಈಗ 2 ನಿಮಿಷದಲ್ಲಿ ಸಿದ್ದರಾಮಯ್ಯ ಅವರನ್ನು ಡಿಸ್ಮಿಸ್ ಮಾಡಿಬಿಡ್ತಿದ್ರು. ಮಾಡ್ತಾ ಇಲ್ಲ ಅಂತಂದರೆ ಕಾಲ ಮೇ ಕುಚ್ ಕಾಲ ಹೇ. ಇವರೆಲ್ಲರ ಗಮನಕ್ಕೆ ಇದು ಇದೆ. ಆದರೆ ಸಿಕ್ಕಾಕೋತಾರೆ. ಸರ್ಕಾರಕ್ಕೆ CBI ಭಯ. ವಾಲ್ಮೀಕಿ ನಿಗಮ ತನಿಖೆ CBI ಎಂಟ್ರಿ ಆದರೆ ಡಮಾರ್ ಡಿಶುಮ್ ಖಂಡಿತ CBI ಬರಬಹುದೆಂದು ಸರ್ಕಾರಕ್ಕೆ ಭಯ. ಹಾಗಾಗಿ ಇವರನ್ನು ಇವತ್ತು ನೋಡಿ, ಇವತ್ತು ನಾಗೇಂದ್ರ ಡೆಲ್ಲಿಗೆ ಹೋಗಿದ್ದಾರೆ ಹೈಕಮಾಂಡ್ ಮೀಟ್ ಮಾಡೋದಕ್ಕೆ. ಹೈಕಮಾಂಡ್ಗೆ ಮೀಟ್ ಯಾಕೆ ಮಾಡ್ತಾರೆ? ಒಂದು ವೇಳೆ ಇಂಥ ಆರೋಪಗಳಿದ್ರೆ ಹೈಕಮಾಂಡ್ ಮೀಟ್ ಮಾಡುತ್ತಾ? ಜಸ್ಟ್ ಆಲೋಚನೆ ಮಾಡಿ. ಹೈಕಮಾಂಡ್ ಮೀಟ್ ಮಾಡುತ್ತೆ ಅಂದರೆ ಹೈಕಮಾಂಡ್ಗೆ ಈ ವಿಚಾರ ಗೊತ್ತಿದೆ, 50 ಕೋಟಿನ ಆ ಕಡೆ ಮಾಡಿದ್ದು ಅಂತ ನನ್ನ ಅನಿಸಿಕೆ, ನನ್ನ ಒಂದು ಸ್ವಲ್ಪ ಅಲ್ಪಜ್ಞಾನದಲ್ಲಿ ನಾನು ಹೇಳ್ತೀನಿ. ನಾಗೇಂದ್ರ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ದೀವಿ ಅನ್ನುವಂಥ ಮಾಹಿತಿ ನಾಳೆ ಆಗುತ್ತೆ ನೋಡಿ.
ನಾವು ಅದನ್ನೇ ಆಗ್ರಹ ಮಾಡ್ತಾ ಇರೋದು. 50 ಕೋಟಿ ಯಾರ್ದದು? CID ವರದಿ ಬರುವ ತನಕ ರಾಜ್ಯ ಸರ್ಕಾರ ಪ್ಲ್ಯಾನ್ ಮಾಡುತ್ತೆ, ಏನೋ ತಳ್ಳತ್ತೆ. ಇವರನ್ನು ಉಳಿಸ್ಕೋಬೇಕಾಗಿದೆ ಎಲ್ರಿಗೂ ಕೂಡ ಈಗ. ಆದರೆ ಉಳಿಸ್ಕೊಳ್ಳೋದಕ್ಕೆ ನಾವು ಬಿಡಬಾರ್ದು, ಯಾರೂ ಬಿಡಬಾರ್ದು. ನಾಗೇಂದ್ರ ಬಚಾವ್ ಮಾಡಲು ಪ್ರಯತ್ನಿಸಿದ್ದ ಸರ್ಕಾರವನ್ನು ತರೋದೇ ನಾವು ಡಿಸೈಡ್ ಮಾಡಬೇಕು. ಆದರೆ 10 ಕೋಟಿಗೂ ಹೆಚ್ಚು ಮೊತ್ತದ ಅಕ್ರಮ ನಡೆದಿದೆ, 50 ಕೋಟಿ ನಡೆದಿದೆ. ಆಮೇಲೆ ಅವರು ಒಪ್ಕೊಂಡಿದ್ದಾರೆ, ಹೌದು ದುಡ್ಡು ತೆಗೆದು ವಾಪಸ್ ಹಾಕಿದ್ವಿ. ಎಲ್ಲಿಗೋಯ್ತು? RBI ನಿರ್ದೇಶನದ CBI ತನಿಖೆ ಸಾಧ್ಯತೆ ಇದೆ. CBI ತನಿಖೆ ಕೈಗೆತ್ತಿಕೊಳ್ಳೋದು ಬಹುತೇಕ ಪಕ್ಕ ಆಗಿದೆ. ಇಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಎಚ್ಚೆತ್ತುಕೊಂಡ CM ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸ್ಬಿಟ್ಟು ಇಲ್ಲ CID ಮಾಡುತ್ತೆ ಅಂತ ಹೇಳ್ಬೋದು. ತಲೆದಂಡ ಆದರೆ ಒಂದು ವೇಳೆ CBI ಬರದೇನೂ ಇರುವಂಥ ಸಾಧ್ಯತೆ ಇದೆ. ಆದರೆ CBI ಬರದೇ ಇರುವಂಥ ಲಕ್ಷಣಗಳು ಕೂಡ ಭಾಳ ಕಡಿಮೆ ಇದೆ. ಯಾಕೆ ಇದು ಅಂತಂದರೆ ನೀವು ಹೇಳ್ಬೋದು, ನೋಡಿ ಸರ್ ಅಲ್ಲಿ ಬ್ಯಾಂಕಲ್ಲಿ 50 ಕೋಟಿ ಇತ್ತು, ತಗೊಂಡೋದ್ರು ಒಂದು 3 ತಿಂಗಳ ಮಟ್ಟಿಗೆ, ವಾಪಸ್ ಹಾಕ್ತಾರಲ್ಲ ಅಂತ ನೀವು ಕೇಳ್ಬೋದು. ಅದು ನ್ಯಾಯಯುತ ಅಂತ ಆದರೆ ಅವತ್ತು ಹರ್ಷದ್ ಮೆಹ್ತಾ ಏನು ಮಾಡ್ದೆ ಹೇಳಿ? ಒಂದು ಬ್ಯಾಂಕಿಗೆ ಹೋದ. ಆಗ ಬ್ಯಾಂಕಲ್ಲಿ ಏನಿತ್ತು, ವಾರಕ್ಕೆ ನೀವು RBIಗೆ ದುಡ್ಡು ಕಳಿಸಿದ್ರೆ ಆಯಿತು. ಇವತ್ತಿನ ಥರ ದಿನ ಕಳಿಸಬೇಕಾಗಿಲ್ಲ. ಶುಕ್ರವಾರ ಹೋಗಿ ಮ್ಯಾನೇಜರ್ ಮುಂದೆ ಕೂತ್ಕೋತದೆ, ಎಷ್ಟಿದೆಯಪ್ಪ ನಿಮ್ಮಲ್ಲಿ ದುಡ್ಡು? ಯಾಕೆ ಸರ್ ಅಂತ. 2,000 ಕೋಟಿ ಇದೆ. ಓಕೆ, ನಿನಗೆ ಒಂದು ವಾರಕ್ಕೆ ನಿನಗೆ ಬಂದವರಿಗೆ ಹೋದವರಿಗೆ ಚೆಕ್ಗೆಲ್ಲ ಕೊಡಲಿಕ್ಕೆ ಎಷ್ಟು ಬೇಕು? ಒಂದು 500 ಕೋಟಿ ಬೇಕು. 1,500 ಕೋಟಿ ನನಗೆ ಕೊಡು ಸಾರ್, ಕೊಡು, ನಿನಗೇನು ತೊಂದರೆ ಆಗಲ್ಲ, ಒಂದು ವಾರದಲ್ಲಿ ವಾಪಸ್ ಕೊಡ್ತೀನಿ. ಹೇಗೆ? 1,500 ಕೋಟಿ ನಾನು ತಗೊಂಡೆ, ನಾನು ಹರ್ಷದ್ ಮೆಹ್ತಾ. ನಾನೇನು ಮಾಡ್ತೀನಿ, ಒಂದು ನಕ್ಕಾಪಿಚ್ಚ ಶೇರಲ್ಲಿ ಹಾಕ್ತೀನಿ ಅದನ್ನು, 20 ರೂಪಾಯಿ ಶೇರಲ್ಲಿ, ಅಷ್ಟು ದುಡ್ಡನ್ನು. ಆಗ ಏನಾಗುತ್ತೆ, ಆ ಶೇರು 90 ರೂಪಾಯಿಗೆ ಹೋಗುತ್ತೆ. 90 ರೂಪಾಯಿಗೆ ಹೋದಾಗ ಶೇರ್ ಮೇಲೆ ಹೋಗ್ತಿದೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲರೂ ತೊಗೋತಾರೆ 90 ರೂಪಾಯಿಗೆ ಟಕ ಅಂತೇಳಿ. ನಾನು ಎಷ್ಟು ಹಾಕಿದ್ದೀನಿ? 1,500 ಕೋಟಿ. ನನಗೆ ಎಷ್ಟು ಲಾಭ ಆಗುತ್ತೆ? ನಾನೇನು ಮಾಡಿಬಿಡ್ತೀನಿ, 90 ರೂಪಾಯಿಗೆ ಹೋದಾಗ 20 ರೂಪಾಯಿ ಶೇರು ಎಲ್ಲ ಮಾಡಿಬಿಡ್ತೀನಿ, ಬಡಕ್. ನನಗೇನಾಯಿತು, 90 ರೂಪಾಯಿಗೆ ಮಾರಿದಾಗ ವಾಪಸ್ 20 ರೂಪಾಯಿಗೆ ಬರುತ್ತೆ. ಅವರೆಲ್ಲರ ದುಡ್ಡು ನನಗೆ ಸಿಕ್ತು. ನಾನೇನು ಮಾಡಿದೆ, ವಾಪಸ್ ಬಂದು ಬ್ಯಾಂಕ್ ಮ್ಯಾನೇಜರ್ಗೆ, ನೀನು ಎಷ್ಟು ಕೊಟ್ಟೆ? 1,500 ಅಲ್ವ, ತಗೋ 1,500 ವಾಪಸ್. ನನಗೆ ಹೆಲ್ಪ್ ಮಾಡಿದೆ ಒಂದು ವಾರ, 100 ಕೋಟಿ ತಗೋ, ನಾನು 400 ಕೋಟಿ ಮಜಾ ಮಾಡಿದೆ. ಇಷ್ಟೇ. ಇದು ಸರಿ ಅಂತಾದರೆ ಅದೂ ಸರಿ. ಹಾಗಾದರೆ ನಾಗೇಂದ್ರ ರಾಜೀನಾಮೆ ಯಾಕೆ? ನಿಮಗೊಂದು ಪಾಯಿಂಟ್ ಕೊಡ್ತಾ ಹೋಗ್ತೀನಿ ಬನ್ನಿ. ವೆರಿ ಇಂಪಾರ್ಟೆಂಟ್ಲಿ, ನಾಗೇಂದ್ರ ರಾಜೀನಾಮೆ ಯಾಕೆ? ಮುಜುಗರದಿಂದ ತಪ್ಪಿಸಿಕೊಳ್ಳಲು ಮುಂದಾದ ಸರ್ಕಾರ. ಇದು ಮುಜುಗರ ಉಂಟಾಗುತ್ತೆ, ಇಲ್ಲಿ ಗೊತ್ತಾಗುತ್ತೆ. ಇದು ಸಿಕ್ಕಾಕೊಂಡ್ಬಿಡ್ತಾ ಇದೆ, ಬೆತ್ತಲೆ ಆಗ್ತಾ ಇದ್ದಾರೆ, ಸರ್ಕಾರ ಬೆತ್ತಲೆ ಆಗ್ತಾ ಇದೆ. ನನ್ನ ಪ್ರಕಾರ ಇವತ್ತು ಪದ್ಮನಾಭ ಹೇಳಿದ್ದಾರಂತೆ, ಯಾರೇ ಮೌಖಿಕ ಸೂಚನೆ ಅಂದರೆ ನಾಗೇಂದ್ರ ಕೊಟ್ಟಿದ್ದು ಸರ್ ಸಾಕು ಅಂತೇಳಿ. ಇನ್ನೊಂದೇ ಅಲ್ಲ, ಇವ್ರಿಗಾಗಿ ಆದರೂ ನಾವು ಈ ಕೆಲಸವನ್ನು ಮಾಡಬೇಕು. ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಕಲ್ತ್ಕೊಂಡ್ವಿ. ನಿಮಗೆಲ್ಲ ಇನ್ನೊಂದು ವೀಕ್ಷಕರೇ, ಇವರಿಗೆ ಸುಮ್ಮನಿರಪ್ಪ ನಿನಗೊಂದು 50 ಲಕ್ಷ ಕೊಡ್ತೀನಿ, ಪಾಪ ಅವರು ತಗೊಳ್ತಾ ಇರಲಿಲ್ಲ, ನೀವು ಸುಮ್ಮನಿರಪ್ಪ ಅಂತ ಇವರೇನೋ ಸುಮ್ಮನೆ ಇದ್ದಿದ್ರೆ ಒಂದು ವಾರದ ಮಟ್ಟಿಗೆ ಅಥವಾ 1 ತಿಂಗಳ ಮಟ್ಟಿಗೆ, ಇದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂತಂದರೆ ಆ ದುಡ್ಡನ್ನು ಅವ್ರು ವಾಪಸ್ ಹಾಕ್ತಾಯಿದ್ರು. ಆದರೆ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಮುಜುಗರನ್ನು ತಪ್ಪಿಸಿಕೊಳ್ಳಲು ರಾಜೀನಾಮೆ. ಅಂದು KS ಈಶ್ವರಪ್ಪ ರಾಜೀನಾಮೆಗೆ ಹೋರಾಟವಾಗಿತ್ತು ಕಾಂಗ್ರೆಸ್ನಿಂದ. ಅದು ಭಾಳ ಸಣ್ಣ ಅಮೌಂಟ್ಗೆ, ಬಟ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈಗ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತರೆ BJPಗರು ಕೆರಳುತ್ತಾರೆ. ಯಾಕಂದರೆ ವಿಧಾನಸಭೆಯಲ್ಲಿ ದೊಡ್ಡ ಚರ್ಚೆ ಇದೆ ಆಗುತ್ತೆ. ನೆಕ್ಸ್ಟ್, ಈ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ BJPಗರು, BJP ಹೇಳಿತು, ಆನಂತರ ವಿಜೇಂದ್ರ ಹೇಳಿದರು 1 ವಾರದಲ್ಲಿ ರಾಜೀನಾಮೆ ಪಡೀಬೇಕು ಅಂತೇಳಿ. ನನ್ನ ಮೇಲೆ ಆರೋಪ ಬಂದಾಗ ರಾಜೀನಾಮೆ ನೀಡಿದ್ದಾಗ ಈಶ್ವರಪ್ಪನವರು ಅಲರ್ಟ್ ಆಗಿದ್ದಾರೆ, ನನ್ನ ಮೇಲೆ ಆರೋಪ ಬಂದಾಗ ಕೊಡಲಿಲ್ವಾ, ನೀವು ಕೊಡಿ ಅಂದ್ಬಿಟ್ಟು. ಈಗ ಸಚಿವ ನಾಗೇಂದ್ರ ಕೂಡ ರಾಜೀನಾಮೆ ನೀಡಲಿ ಅಂತ ಹೇಳ್ತಾ ಇದ್ದಾರೆ. ಪಟ್ಟು ಹಿಡಿದು ಕುಳಿತ ಮಾಜಿ ಮಿನಿಸ್ಟರ್ KS ಈಶ್ವರಪ್ಪ. ಇದಕ್ಕಿಂತ ಹೆಚ್ಚಾಗಿ BJPಯ ಫೋರ್ಸ್ ಭಾಳ ಜಾಸ್ತಿ ಆಗಿರುತ್ತೆ. ಸಿದ್ದು ಯಾವತ್ತೂ ಕೂಡ ಇಂಥ ಮುಜುಗರಕ್ಕೆ ಸಿಲ್ಕೋದಿಲ್ಲ. ಸಿದ್ದರಾಮಯ್ಯನವರು ನೀವು ಏನೇ ಹೇಳಿ ಸರ್ ಅವ್ರ ಬಗ್ಗೆ, ಕೆಲವು ಸಿದ್ಧಾಂತಬದ್ಧ ನಾಯಕ, ಇಂಥದ್ರೆಲ್ಲ ಸಿಕ್ಕಾಕೋದು ಭಾಳ ಕಡಿಮೆ. HI ಮೇಟಿಯನ್ನು ಕೂಡ ರಾಜೀನಾಮೆ ಕೊಡಿಸಿದ್ರು. ಆ ಸಂದರ್ಭಕ್ಕೆ ಭಾಳ ದೊಡ್ಡ ಫಾಲೋವರ್, ಕೊಡಿಸಲೇಬೇಕಾಯ್ತಲ್ವ, ರಾಜೀನಾಮೆ ಕೊಡಿಸಲೇಬೇಕಾಯ್ತಲ್ಲ, ಮೇಟಿಯನ್ನೇ ನಿಂತ್ಕೊಂಡಿಲ್ಲ. ಆಮೇಲೆ ಮರ್ತೋಗುತ್ತೆ. DYSP ಗಣಪತಿ ಪ್ರಕರಣ ಬಂತು, ಅವ್ರ ಹೆಸರು ಹೇಳ್ಬಿಟ್ಟು ಸತ್ತೋಗ್ಬಿಟ್ರು, ಯಾರ್ದು ಜಾರ್ಜ್ ಇದ್ದು. ರಾಜೀನಾಮೆ ಕೊಟ್ಟರು, ಆಮೇಲೆ ಅದನ್ನು CBI ಕೊಟ್ಟರು, ರೈಟ್. ಆ ನಂತರ DK ರವಿದು ಹೋ ಅಂತ ಬಂತು, DK ರವಿದು CBI ಕೊಟ್ಟರು. ಒಂದು 5 ಕೇಸ್ಗಳನ್ನು ಸಿದ್ದರಾಮಯ್ಯನವರು CBI ಕೊಟ್ಟಿದ್ದಾರೆ. ನನಗೀಗ ಇದರಲ್ಲಿ ಡೌಟ್ ಏನಪ್ಪ ಅಂತಂದರೆ, ಇದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆಯಾ? ಪಕ್ಷಕ್ಕಾಗಿ ದುಡ್ಡು ಹೋಗ್ತಾ ಇದೆ, ಅಡ್ಜಸ್ಟ್ಮೆಂಟ್ ಮಾಡಿ ಅಂತ ಗೊತ್ತಿದೆಯಾ? ಆಮೇಲೆ ಇವರು ಡೆಲ್ಲಿಗೆ ಹೋಗಿದ್ದಾರಲ್ಲ, ಹಾಗಿದ್ರೆ AICCಗೂ ಕೂಡ ಗೊತ್ತಿದೆಯಾ? ಇದು ಏನಾಗಿದೆ ಅಂದರೆ ಬಚಾವ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದೆ, ಆದರೆ ಬಚಾವ್ ಆಗಲಿಕ್ಕೆ ಆಗ್ತಾ ಇಲ್ಲ. ಪಾಪ ಪಕ್ಷಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಸಚಿವ ನಾಗೇಂದ್ರ ತಲೆದಂಡ ಕೊಡುವಂಥ ಸಾಧ್ಯತೆ ಇದೆ. ಆರೋಪ ಸಾಬೀತಾಗಿದ್ದರೆ ಮತ್ತೆ ಸಂಪುಟದಲ್ಲಿ ಚಾನ್ಸ್. ಈಗೇನು ಮಾಡ್ತಾರೆ, ಮೋಸ್ಟ್ಲಿ ರಾಜೀನಾಮೆ ಕೊಡಿಸ್ತಾರೆ, ಒಂದು 6 ತಿಂಗಳು 7 ತಿಂಗಳ ನಾವು ಮರ್ತೋಗ್ಬಿಡ್ತೀವಿ, ಆಮೇಲೆ ವಾಪಸ್ ತಗೊಳ್ಳೋದು ಸಾಧ್ಯತೆ ಇದೆ. ಗಣಪತಿ ಕೇಸ್ನಲ್ಲಿ ನಿರ್ದೋಷಿಯಾಗಿ ಹೊರ ಬಂದಿದ್ದರು ಜಾರ್ಜ್.
ಆದರೆ ಆ ಕೇಸಲ್ಲಿ ಅಂಥದ್ದೇನು ಇರಲಿಲ್ಲ ನನ್ನ ಪ್ರಕಾರ. ಯಾಕಂದರೆ CBI ಓದಿದ್ದೀನಿ ನಾನು. ಕಾಲಾನಂತರದಲ್ಲಿ ಜಾರ್ಜ್ಗೆ ಮಂತ್ರಿಗೆ ಕೊಟ್ಟಿದ್ದರು ಸಿದ್ದರಾಮಯ್ಯ, ಇವ್ರದ್ದು ಕೂಡ ಹಂಗೆ ಆಗತ್ತೆ ಅಂತ ಅಂದ್ಕೊಂಡಿದ್ದಾರೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.